ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ನೆಕ್ಸ್ಟ್ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಜೈರಾಮಣ್ಣ ಅಂತ ಇದ್ದಾರೆ, ನಮ್ಮ ಕಸಿನ್, ನಮ್ಮ ನೇಬರು. ಸೊ ಅವರು ಮುಳ್ಕಟ್ಟಮ್ಮನ ದೇವಸ್ಥಾನ ಚನ್ನರಾಯಪಟ್ಟಣ ಬಿಟ್ಟು ಮುಂದೆ ಅಲ್ಲಿ ಒಂದು ಪರ ಮಾಡ್ತಾ ಇದ್ದಾರಂತೆ. ಸೊ ಅದಕ್ಕೇನೆ ಹೊರಡ್ತಾ ಇದ್ವಿ. ಇವಾಗ ಅರ್ಲಿ ಮಾರ್ನಿಂಗ್ 3 o'clock ರೆಡಿ ಆಗಿದ್ದೀನಿ. ಅವ್ರು ಇಲ್ಲೇ ಹೋಗ್ತಾ ಹಿಂಗೆ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅವರು ಪರ ಮಾಡ್ತಾ ಇದ್ದಾರೆ. ಪರ ಅಂತ ಹೇಳಿದ್ರೆ ನಾರ್ಮಲಿ ದೇವ್ರಿಗೆ ಹರಕೆ ಕಟ್ಕೊಂಡಿರ್ತಾರೆ, ಕುರಿನೋ ಕೋಳಿನೋ ಕೊಟ್ಟು ಊಟ ಹಾಕಿಸ್ತೀವಿ ಅಂತ ಹೇಳಿ. ಸೊ ಆ ಥರದ್ದು ಅದನ್ನ ಒಂದು ರೆಕಾರ್ಡಿಂಗ್ ಮಾಡಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಅರ್ಲಿ ಮಾರ್ನಿಂಗ್ 3 o'clock ಫುಲ್ ರೆಡಿಯಾಗಿ ಕೂತಿದ್ದೀನಿ. ಎಷ್ಟು ಶೆಕೆ ಆಗ್ತಿದೆ ಅಂತ ಅಂದ್ರೆ ಫ್ಯಾನ್ ಹಾಕಿದ್ರೆ ನಾಯ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಫ್ಯಾನ್ ಆಫ್ ಮಾಡಿದ್ದೀನಿ. ಫುಲ್ಲು ಸ್ವೆಟ್ಟಿಂಗು. ಅರ್ಲಿ ಮಾರ್ನಿಂಗ್ 3 o'clock ಇದ್ದೀನಿ. ಅಷ್ಟು ಶೆಕೆ ಆಗ್ತಿದೆ. ಮಧ್ಯಾಹ್ನ ಬಿಸಿಲಲ್ಲೆಲ್ಲ ಏನು ಕತೆನೋ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ. ನಮ್ದು ನಾರ್ಮಲಿ ಗೌಡ್ರು ಕಡೆ ಜಾಸ್ತಿ ಪರ ಅಂತ ಮಾಡೋದು. ಚನ್ನಗೆಳಮ್ಮನ ದೇವಸ್ಥಾನ, ಚಂದಗೋನಹಳ್ಳಿ ದೇವಸ್ಥಾನ, ಗವಿರಂಗಪ್ಪನ ಗುಡಿ ದೇವಸ್ಥಾನ, ಅರಿಯಾಲ್ದಮ್ಮನ ದೇವಸ್ಥಾನ, ನಮ್ಮ ನಿಯರ್ ಬೈ ಪ್ಲೇಸಸ್ ಜಾಸ್ತಿ ಪರಗಳು ಮಾಡೋದು. ಅಣ್ಣ ಅವ್ರು ಇಟ್ಕೊಂಡಿರೋದು ಮುಳ್ಕಟ್ಟಮ್ಮನ ದೇವಸ್ಥಾನ ಅಂತ. ನಾನು ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಚನ್ನರಾಯಪಟ್ಟಣ ಬಿಟ್ಟು ಮುಂದೆ ಹೋಗ್ತಾ ಅಂತ ಅಂದ್ರು, ಅರಸೀಕೆರೆ ರೂಟಲ್ಲಿ. ಅಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಸೊ ಹೋಗ್ತಾ ಹೋಗ್ತಾ ಲೊಕೇಶನ್ ಹೇಳ್ತೀನಿ. ಅದ್ರ ಬಗ್ಗೆ ಅಲ್ಲೇನಾದ್ರೂ ಹಳ್ಳಿಯವ್ರು ಏನಾದ್ರು ಇತ್ತು ಅಂದ್ರೆ, ಅದ್ರ ವಿಶೇಷತೆ ಏನಾದ್ರು ಇತ್ತು ಅಂದ್ರೆ ರೆಕಾರ್ಡ್ ಮಾಡೋಣ. ಸೊ ಈ ವ್ಲಾಗ್ನ ಬಿಗಿನ್ ಮಾಡೋಣ ಬನ್ನಿ. 4:30 ನಮ್ಮ ಊರಿಂದ ಹೊರಟ್ವಿ. ಶ್ರವಣಬೆಳಗೊಳ ಚನ್ನರಾಯಪಟ್ಟಣ ರೂಟಲ್ಲಿ ಹಾಸನ ಕಡೆಗೆ ಹೈವೇ ತಗೊಂಡ್ರೆ ಉದಯಪುರ ಅಂತ ಬರುತ್ತೆ. ಅದ್ರದ್ದು ಮತ್ತೆ ರೈಟ್ ಸೈಡಿಗೆ ಹೋದ್ರೆ ದೇವಸ್ಥಾನ ಸಿಗುತ್ತೆ. ಸಾರಿ, ನಾನು ಅದನ್ನ ಮುಳ್ಕಟ್ಟಮ್ಮ ಅಂತ ಹೇಳಿದೆ, ಬಟ್ ನಂಗೂ ಇಲ್ಲೇ ಹಂಗೆ ಹೇಳ್ತಿದ್ರು, ಅದಕ್ಕೆ ನಾನು ಹೇಳಿದೆ. ಅಲ್ಲಿ ಹೋದ್ಮೇಲೆ ನನಗೆ ಅಲ್ಲಿ ದೇವಸ್ಥಾನದ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯ್ತು ಅದು ಮೆಳೆಯಮ್ಮ ದೇವಸ್ಥಾನ ಅಂತ. ನಮ್ಮ ಗ್ರಾಂಥಿಕ ಭಾಷೆಗೂ ಆಡು ಭಾಷೆಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ನನಗೆ ಆವಾಗ್ಲೇನೆ ಹಂಗ ಅನ್ನಿಸ್ತು. ಯಾಕೆಂದ್ರೆ ನಾವು ಚಂದಗೋನಹಳ್ಳಿ ದೇವಸ್ಥಾನನ ಚನ್ನಗೆಳಮ್ಮನ ದೇವಸ್ಥಾನ ಮಾಡಿದೀವಿ, ಮೆಳೆಯಮ್ಮ ದೇವಸ್ಥಾನನ ಮುಳ್ಕಟ್ಟಮ್ಮನ ದೇವಸ್ಥಾನ ಮಾಡಿದೀವಿ. ಬಟ್ ಏನು ಮಾಡಕ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಆಡು ಭಾಷೆ ಅಂತ ಬಂದ್ರೇನೆ ಆ ತರ ಬದಲಾವಣೆ ಸಾಮಾನ್ಯ ಅಲ್ವಾ. ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಆಕ್ಚುಲಿ ಬೆಳಕೆ ಆಗ್ಬಿಡ್ತು ನಮ್ಗೆ. ಇದು ದೇವಸ್ಥಾನದ ಎಂಟ್ರೆನ್ಸ್. ಮೆಳೆಯಮ್ಮ ದೇವಸ್ಥಾನ ಫುಲ್ಲು ಮಳೆ ಇತ್ತಂತೆ ಸುತ್ತನೂ. ಅವ್ರ ಮನೆ ದೇವ್ರು ಇದು. ಆಮೇಲೆ ಈ ತರ ಎಲ್ಲ ಡೆವಲಪ್ ಆಗಿರೋದು. ಇದ್ರ ಹಿಂದೆ ಆ ಕಡೆ ಬ್ಯಾಕ್ ಸೈಡ್ನು ಇನ್ನೊಂದು ದೇವಸ್ಥಾನ ಇದೆ. ನಾನು ಅಲ್ಲಿಗೆ ವಿಸಿಟ್ ಮಾಡಿಲ್ಲ, ಹಂಗಾಗಿ ನನ್ಗೆ ಐಡಿಯಾ ಇಲ್ಲ. ದೇವಸ್ಥಾನದ ಎದುರುಗಡೆ ಇದು ಭಾಗ. ಇಲ್ಲೆಲ್ಲ ಕುರಿಗೆ ಏನಾದ್ರೂ ಬಲಿ ಕೊಡೋದು ಇತ್ತು ಅಂತ ಅಂದ್ರೆ ತಲೆ ಒದ್ರೋದು ಅಂತ ಕರಿತೀವಿ ನಾವು. ಅದಕ್ಕೆಲ್ಲ ಪೂಜೆ ಮಾಡಿ ತೀರ್ಥ ಹಾಕ್ತಾರೆ ನಮ್ಮ ಹುಡುಗರು. ಇದೇ 3 ಆಡ್ಮರಿಗಳು. ಜೈರಾಮಣ್ಣ ಅವರು 8-9 ವರ್ಷದಿಂದ ಈ ದೇವರಿಗೆ ಹರಕೆ ಕಟ್ಕೊಂಡು ಸಾಕಿರುವಂತ ಆಡ್ಮರಿಗಳು 2. ಇನ್ನು ಒಂದು ಹೊಸದಾಗಿ ಕೊಂಡ್ಕೊಂಡಿದ್ರು ಈ ಫಂಕ್ಷನ್ಗೆ ಅಂತ ಅನ್ಬಿಟ್ಟು ಆಡ್ಮರಿಗಳು. ಇಲ್ಲಿ ದೇವಸ್ಥಾನದ ಹತ್ರ ತೀರ್ಥ ಹಾಕ್ಸಿ ಅದೇ ತಲೆ ಹೋದ್ರ ಕೇಳದ್ನಲ್ಲ, ಅದಕ್ಕೆ ಅಂತ ಇಟ್ಕೊಂಡು ಕಾಯ್ತಾ ಇದೀವಿ. ಹುಡುಗರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಮಕ್ಳಿಗೊಂದ್ ಸಂಭ್ರಮ. ಏನೊಂದ್ ಅರ್ಧ ಗಂಟೆ 1 ಗಂಟೆ ಎಲ್ಲರೂ ದೊಡ್ಡವ್ರು ಪೂಜೆ ಮಾಡಿಸ್ಕೊಂಡ್ ಬರೋವರ್ಗುನು ಹುಡುಗ್ರೆ ಹಿಡ್ಕೊಂಡಿದ್ದು. ಅವ ಆಡ್ಮರಿಗಳು ಅಷ್ಟು ಚೆನ್ನಾಗಿ ನಿಂತಿದ್ದು, ಅವೇನು ಇದ್ ಕೇಳಲಿಲ್ಲ, ಹೇಳ್ಕೊಳೋದೇನು ಮಾಡ್ಲಿಲ್ಲ. ಆಡ್ಮರಿಗಳಿಗೆಲ್ಲ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೂ ಮುಡ್ಸಿ ಅರ್ಶಿನ ಕುಂಕುಮ ಹಚ್ಚಿ. ಓಕೆ, 500 ಬಂದ್ರು ಅನ್ಸುತ್ತೆ. ಒಳಗಡೆ 500 ಬಂದು ತೀರ್ಥ ಹಾಕಿದ್ರು, ದೇವ್ರ ತೀರ್ಥನ. ತಲೆ ಓದಿರ್ಬೇಕಂತೆ. ನಾನು ಆಕ್ಚುಲಿ ನಮ್ಮ ಸಂಪ್ರದಾಯದಲ್ಲಿ ಇದೆಲ್ಲ ಇದ್ರು ನನಗೆ ಒಂದು ಎಜುಕೇಶನ್ ಮದುವೆ ಅಂತ ನಾನು ಸಿಟಿಲಿ ಇದ್ದಿದ್ರಿಂದ ನನಗೆ ಹಳ್ಳಿ ಸಂಪ್ರದಾಯಗಳೆಲ್ಲ ನಂಗೆ ಮರ್ತೇ ಬಿಟ್ಟಿದ್ದಾವೆ. ನನಗೆ ಏನು ಗೊತ್ತೇ ಇಲ್ಲ. ಮರ್ತಿದ್ದಾವೆ ಅಂದ್ರೆ ನನಗೆ ನೋಡಿದ ನೆನಪೇ ಇಲ್ಲ. ಇದೇ ಮೊದಲನೇ ಬಾರಿ ಎಕ್ಸ್ಪೀರಿಯನ್ಸ್ ಆಗಿದ್ ನಂಗೆ. ತಲೆ ಒದ್ರುತ್ತಂತೆ. ಇವಾಗ ಕಾಯ್ತಾ ಇದ್ರು ತಲೆ ಒದ್ರಿಲ್ಲ ಅಂತ. ರೆಕಾರ್ಡ್ ಮಾಡ್ಕೊಂಡೆ ಅನ್ಸುತ್ತೆ, ನೋಡೋಣ ಇರಿ. ಮತ್ತೇನ್ ಗೊತ್ತಾ, ನಾನು ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಅಂದ್ರೆ ಅಲ್ಲಿ ಜನಗಳು ಹೇಳಿದ್ದು, ನೀನು ಎಜುಕೇಟೆಡ್ ಆಗಿ ಈ ತರದ್ದು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದೆಲ್ಲ ಸರಿನಾ ಅಂತ ಕೇಳಿದ್ರು.
ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ವಿವರ್ಸ್ ಇದ್ದು ಇವೆಲ್ಲ ನಿಮ್ಗೆ ಕ್ರುಯಾಲಿಟಿ ಅನ್ಸಲ್ವಾ, ಪ್ರಾಣಿ ಹಿಂಸೆ ಮಾಡೋದು ಅಂತೆಲ್ಲ ನಿಮ್ಗೆ ಕ್ವಶನ್ ಬಂದ್ರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ಅಂತ ಅಂದ್ಬಿಟ್ಟು ಒಂದು ಆಚರಣೆ ಇದೆ. ನಾನೀಗ ರೀಸೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಬೇಕಾದ್ರೆ ತಿಳ್ಕೊಂಡಿರೋ ಅಂಥದ್ದು. ಅದೇನಪ್ಪ ಅಂದ್ರೆ ನಾವು ಗೂಳಿ ಓಡಿಸೋದು ಅಂತ ಕರಿತೀವಿ ಅನ್ಕೋತೀನಿ. ಅವಾಗ ಫುಲ್ಲು ಗೂಳಿನ ಹಿಡ್ಕೊಂಡು ಓಡ್ತಿರೋ ಗೂಳಿನ ಹಿಡಿದು ಮಾಡೋ ಅಂಥದ್ದು. ಅದರಲ್ಲಿ ತುಂಬಾ ಪ್ರಾಣಿ ಹಾನಿ ಆಗ್ತಿರುತ್ತೆ, ಮನುಷ್ಯರೇ ಸಾಯ್ತಿರ್ತಾರೆ, ಪ್ರಾಣಿಗಳಿಗೂ ಹಿಂಸೆ ಆಗ್ತಿರುತ್ತೆ. ಅಂದ್ರೂ ಕೂಡ ಸುಪ್ರೀಂ ಕೋರ್ಟ್ ಅವರು ಅದನ್ನ ಮಾನ್ಯ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಜನರ ಸಂಸ್ಕೃತಿ, ಅವ್ರ ಸಂಪ್ರದಾಯ ಅಂತ ಅದನ್ನ ಮಾನ್ಯ ಮಾಡಿದ್ದಾರೆ. ಅದೇ ತರ ನಮ್ ಕಡೆ ಎಸ್ಪೆಷಲಿ ಗೌಡ್ರು ಕಡೆ, ಮಂಡ್ಯ ಕಡೆ ನಾವೇನು ಈ ತರ ದೇವರಿಗೆ ಬಲಿ ಕೊಡೋದು, ಪರ ಮಾಡೋದು ಮಾಡ್ತೀವಿ. ಕುರಿ ಇರ್ಬೋದು, ಕೋಳಿ ಇರ್ಬೋದು, ಅದೆಲ್ಲ ನಮ್ಮ ಸಂಪ್ರದಾಯ. ಹಂಗಾಗಿ ಇದು ಕ್ರುಯಾಲಿಟಿ ಅಂಡರ್ ಅಲ್ಲಿ ಬರಲ್ಲ ಅಂತ ನಾನ್ ಅನ್ಕೊಂಡಿದೀನಿ. ಇದು ಸುಪ್ರೀಂ ಕೋರ್ಟ್ ಅಪ್ರೂವ್ಡ್ ಅಲ್ಲ, ಬಟ್ ಜಲ್ಲಿಕಟ್ಟು ಅಂತ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿರುವಂತ ಒಂದು ಆಚರಣೆ. ಹಂಗಾಗಿ ಇದು ಕೂಡ ಆ ಸಾಲಿನಲ್ಲಿ ಬರಬಹುದು ಅಂತ ನಾನ್ ಅನ್ಕೊಂಡು ಹೇಳ್ತಾ ಇದೀನಿ ಅಷ್ಟೇ. ಅದಾದ್ಮೇಲೆ ದೇವ್ರಿಗೆಲ್ಲ ಒಪ್ಸಿ ಅದನ್ನ ಇದ್ ಮಾಡಿ ಕಡ್ದು, ಇದು ಚರ್ಮ ಸುಲಿತಾ ಇರೋದು, ಇದಕ್ಕೇನೋ ಅಂತಾರೆ, ನನಗೆ ಅದು ಪ್ರಾಪರ್ ವರ್ಡ್ ನೆನಪಿಲ್ಲ. ಅದನ್ನ ಸುಲಿದು ಕ್ಲೀನ್ ಮಾಡೋ ಅಂಥದ್ದು. ನಾನು ಇದನ್ನ ನೋಡೇ ಇರ್ಲಿಲ್ಲ, ನಾನು ನೋಡ್ಬೇಕು ಅಂತ ಹೇಳಿ ನಿಂತ್ಕೊಂಡು ನೋಡ್ದೆ. ಬಟ್ 100 ಮರಿಯಲ್ಲೂ ನಾನು ಬರೀ ಈ ತರ ಚರ್ಮ ಸುಲ್ದಿದ್ ನೋಡ್ದೆ ಬಿಟ್ರೆ ಅದು ಕ್ಲೀನ್ ಮಾಡೋದ್ ನಂಗೆ ನೋಡಕ್ಕೆ ಆಗ್ಲಿಲ್ಲ. ಈ ಕಡೆ ಎಲ್ಲ ತಲೆ ಕಾಲು ಬಂದಿರುತ್ತಲ್ಲ, ಅದನ್ನ ಸೆಪ್ರೇಟ್ ಮಾಡಿ ಸೀತಾರೆ, ಸೀದು ಅದರಲ್ಲಿರೋ ಹೇರ್ಸ್ ಎಲ್ಲ ರಿಮೂವ್ ಮಾಡಿ ಮಾಡ್ತಾರೆ. ಕ್ಲೀನ್ ಮಾಡ್ತಾ ಇರೋದು ಇದಕ್ಕೆ. ಫಂಕ್ಷನ್ ಅಲ್ಲಿ ಇರುವಂತ ಗೆಸ್ಟ್ಗಳು ಹರ್ಷ ಮಣ್ಣು ಮನೆ ಇಲ್ಲ, ದುಡ್ಡು ಇಡ್ದಾವ್ ಕಣಕ್ಕ, ಯಾವ್ದೋ ದುಡ್ಡ ನನ್ಗೊಂದು ಬೇಡ, ವಿಡಿಯೋ ಮನೆ ಫಂಕ್ಷನ್ ಎಲ್ಲಿ ಹೇಳು, ನನ್ ಫಂಕ್ಷನ್ ಹೇಳು. ನನ್ನ ಹೆಸರು ಲಕ್ಷ್ಮಿ, ಇವಳು ಗಂಡ ಅಮೆರಿಕದಿಂದ ಬರ್ತಾನೆ. ಅಂತ ಹುಡುಗಿನ ಫಂಕ್ಷನ್ ಅಲ್ಲಿರೋ ಮಕ್ಕಳ ಸೈನ್ಯ. ನನ್ನ ಹೆಸರು ತನುಶ್ರೀ. ನನ್ನ ಹೆಸರು ಲಕ್ಷ್ಮಿ. ಏನ್ ಮಾಡ್ತಾರೆ ಏನೇನ್ ಮಾಡ್ತಾರೋ ಅದೆಲ್ಲ ಹೇಳ್ಬೇಕು. ಹೇಳ್ತಿದೆ ವಯಸ್ಸಲ್ಲಿ ಮಾಡ್ತಾರೆ, ಮಾತಾಡ ಮದ್ವೆ ಎಲ್ಲ ಏನೇನ್ ಮತ್ತೆ ಏನ್ ಕೂತಾರೆ ಹೆಂಗ್ ಕೂತಾರೆ ಎಲ್ಲ ಹೇಳ ಮದ್ವೆ ಹೇಳ್ತಿಲ್ಲ. ಕೊಯ್ದಿದ್ದೀವಿ ಕುರಿ ಎಲ್ಲ, ಅದು ವಾತ ಅಲ್ಲಿ ಇಟ್ಕೊಂಡೋಗು. ಅವ್ರ ಹೆಸರು ಏನೇನ ಕೇಳು. ಕೊಂಡ ಮೀಡಿಯಂ ಹೊಲ ನನ್ನ ಹೆಸರು ಮನು ಅಂತವ. ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕು ಸಂತೆಪಚ್ಚಳ್ಳಿ ಹೋಬ್ಳಿ ಯಲದಳ್ಳಿ ಗ್ರಾಮದಿಂದವ 3 ಮರಿ ತಗೊಂಡು ಮಲಯಾಳಿ ಅಮ್ಮಂತಕ್ಕೆ ಪುರ ಮಾಡೋ ಅಂತ ಬಂದಿದೀವಿ. ಇವ್ರು 3 ಜನ ಮಟನ್ ಕಡಿಯೋರು. ಅಲ್ಲಿ 3 ಜನ ಕುಣ್ಸಿದ್ದೆ ತಲೆ ಕಾಲ್ಸಿದಾರೆ. ಅಲ್ಲೊಬ್ಬ ಮರಿ ಸಿಗ್ತಾನೆ, ಅವ್ರಿಬ್ರು ನಿಂತ್ಕೊಂಡು ನೋಡ್ತಾವ್ರೆ. ಆ ಹೆಂಗಸರುಗಳು ತಿಂಡಿ ಹಾಲೆ ಬಿರಿಯಾನಿ ಮಾಡಿದೀವಿ. ಇನ್ನೇನು ಹೆಂಗಸರುಗಳು ಬಂದು ತಿಂಡಿ ತಿಂತಾರೆ. ಇನ್ನೇನು ರೈಸ್ ಆಗುತ್ತೆ. ಇನ್ನು ಅರ್ಧ ಗಂಟೆ ಹೊತ್ತಿಗೆ ಬೆಂದಾಗಿ ಅಡುಗೆ ಆಗುತ್ತೆ. 12ವರೆಗೆ ಊಟ ಕೊಡ್ತೀವಿ. ಅರ್ಧ ಗಂಟೆ ಮಟನ್ ಬೆಂದಿದೆ. 3 ವರ್ಷದ ಮರಿ, ಅದು ಸಾರಿ 7 ವರ್ಷದ ಮರಿ. ಪಟಪಟ್ನ ಬೇಯ್ತವೆ. 2 ಕೊಟ್ರೆ ಚಾಯ್ ಸಿಗ್ಬೇಕು, 4 ಅಡಕೆ ಹಾಕ್ಬೇಕು. ಫ್ರೆಂಡ್ಸ್ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಹೇಳಿ ಮೇಡಮ್, ಮತ್ತೆ ಇನ್ನೇನ್ ಹೇಳ್ಬೇಕು? ನೋಡಿ ಫ್ರೆಂಡ್ಸ್, ಅವ್ರು ಬರ್ತಾ ಇರೋದು ಚಂದ್ರಣ್ಣ ಅಂತ, ಇವರೇ ಜಯರಾಮಣ್ಣ, ಇವರೇ ಪರ ಮಾಡ್ತಾ ಇರೋದು. ಇವರೇ 2 ಮರಿ ಸಾಕಿದ್ರು. ಫ್ರೆಂಡ್ಸ್
ಒಂದೊಂದು 2 ಕೆಜಿ ಬರೋ ಒಂದೊಂದು ತುಂಬಾ ಚೆನ್ನಾಗಿ ಸಾಕವ್ರೆ. ಆ ಬಾಡ್ಗೆ 2 ಕ್ವಾರ್ಟ್ರು ಎಣ್ಣೆ ಉಯ್ಲೇಬೇಕು, ಇಲ್ದವ್ರು ಬೇಯಲ್ಲ. 4 ಅಡಿಕೆ ಹಚ್ಚಲೇಬೇಕು ಫ್ರೆಂಡ್. ನಂಬರ್ ಬೇಕು ಅಂದ್ರೆ 9611696979 ಅವ್ರ ತಮ್ಮನ ನಂಬರ್ ಗೊತ್ತಿಲ್ಲ ಫ್ರೆಂಡ್ಸ್. 9353772340. ನೀವೇನಾಗಬೇಕು? ಮಗ್ಳು. ಅರಕೆ ಕುರಿ. ನಿಮ್ಮ ಹೆಸರೇನು? ನೀನೇ ಗೊತ್ತಲ್ವಾ ನಿಮ್ ಚಿಗಪ್ಪ? ನನ್ನ ಹೆಸರು ಸಾನ್ವಿ. ನನ್ನ ಹೆಸರು ಲಕ್ಷ್ಮಿ, ಮೇಘನ, ಶ್ರೇಯ, ಪೂರ್ವಿಕಾ, ಋತಿಕ್. ಒಂದ್ ಕಡೆ ಚಿಕನ್ನು, ಇನ್ನೊಂದ್ ಕಡೆ ಬೋಟಿ ಗೊಜ್ಜು ಅನ್ಸುತ್ತೆ ಬೇಯ್ತಾ ಇರೋದು. ಮುದ್ದೆ, ನಮ್ ಕಡೆ ಬಂದ್ರೆ ಮುದ್ದೆ ಮಟನ್ ಸಾರು ಫೇಮಸ್. ಇದು ಊಟ ಸ್ಟಾರ್ಟ್ ಆದಾಗ ಅಂತಿ ನಮ್ಮೂರಿನ ಜನಗಳು, ಜೈರಾಮಣ್ಣವ್ರ ಸಂಬಂಧಿಕರು ಎಲ್ಲರೂ ಇದ್ರು. ಒಂದು 500 ಹತ್ತತ್ರ ಬಂದಿದ್ರು ಅಂತ ಅನ್ಕೋತೀನಿ. 400 ಎಕ್ಸ್ಪೆಕ್ಟೇಷನ್ ಇತ್ತಂತೆ, 500 ಪ್ಲಸ್ ಬಂದಿದ್ರು. ಒಂದ್ 3-4-5 ಗಂಟೆನೇ ಆಯ್ತು ಅನ್ಸುತ್ತೆ. ನನ್ನ ಮಗಳು, ನನ್ನ ತಂಗಿ ಮಗಳು, ಅವಳು ಕೂತಿದ್ಲು, ಅದಕ್ಕೆ ಅವಳನ್ನು ರೆಕಾರ್ಡ್ ಮಾಡ್ಕೊಂಡೆ. ಈ ತರ ಎಲ್ಲರಿಗೂ ಬಡಿಸೋದು. ಏನೇನ್ ವೆರೈಟಿ ಇತ್ತು ಅಂದ್ರೆ ಮಟನ್ದಲ್ಲಿ ಮಟನ್ ಸಾರು, ಬೋಟಿ ಗೊಜ್ಜು, ಚಿಕನ್ ಫ್ರೈ, ಇಷ್ಟಿತ್ತು. ಎಲ್ಲ ಮುಗಿದ್ಮೇಲೆ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ತೊಳ್ಕೊಂಡು, ಸ್ವಲ್ಪ ಛತ್ರದವ್ರದ್ದು ಇತ್ತು, ಆದ್ರ ಅವ್ರ ಪಾತ್ರೆನ ಅವ್ರಿಗೆ ಲೆಕ್ಕ ಕೊಟ್ಟು ನಾವೊಂದ್ ಸ್ವಲ್ಪ ಊರಟ್ಟಿನ ತಗೊಂಡ್ ಬಂದಿದ್ರು ಜೈರಾಮಣ್ಣ. ಅವ್ರದ್ದೆಲ್ಲದನ್ನು ಅವರು ನಾವೆಲ್ಲ ಕ್ಲೀನ್ ಮಾಡಿ ಉಳಿದಿದ್ನೆಲ್ಲಾನು ಪಾತ್ರೆಗೆ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಹೊರಟು. ಇದು ಜೈರಾಮಣ್ಣವರು ಮೆಳೆಯಮ್ಮ ದೇವಸ್ಥಾನದಲ್ಲಿ ಮಾಡಿರುವಂತ ಪರ. ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.